ನಮಸ್ಕಾರ. ಶಾಸ್ತ್ರಂ ಶಾರೀರಮೀಮಾಂಸುಂ ದೇವಸ್ತು ಪರಮೇಶ್ವರ ಆಚಾರ್ಯ ಶಂಕರಾಚಾರ್ಯ ಸ್ವಂತು ಮೇ ಜನ್ಮಜನ್ಮನಿ. ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ತತ್ಕರ ಕಮಲ ಸಂಜಾತರಾದ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ಪ್ರಣಾಮವನ್ನು ಸಮರ್ಪಿಸುತ್ತಾ, ನೋಡಿ, ನಾವು 2025ನೇ ಇಸ್ವಿಯನ್ನ ನೋಡ್ತಾ ಕಳೆದಿದ್ದೇವೆ. 2026ನೇ ವರ್ಷಕ್ಕೆ ಕಾಲಿಟ್ಟಿದ್ದೇವೆ. 2026ನೇ ವರ್ಷ, ಈ ಒಂದು ವರ್ಷದಲ್ಲಿ ಆಗುವಂತಹ ಗ್ರಹಗಳ ಬದಲಾವಣೆಯಿಂದ ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿ ಫಲಾಫಲಗಳನ್ನ ಅದು ಕೊಡಬಹುದು ಅನ್ನುವಂತಹ ಒಂದು ಚಿಂತನೆಯನ್ನು ಮಾಡ್ತಾ, ಈಗ ನಾವು ಒಂದು ವರ್ಷದ ಭವಿಷ್ಯವನ್ನ ತಿಳ್ಕೋಬೇಕು ಅಂತಂದ್ರೆ ಪ್ರಧಾನವಾಗಿ ಗುರುವಿನ ಒಂದು ಸಂಚಾರವನ್ನ ನಾವು ಗಣನೆಗೆ ತಗೋಬೇಕಾಗ್ತದೆ. ಅದರ ನಂತರದಲ್ಲಿ ಶನಿಯ ಒಂದು ಬದಲಾವಣೆಯನ್ನ, ಶನಿಯ ಸಂಚಾರವನ್ನ, ಮತ್ತೆ ರಾಹುಕೇತುಗಳ ಸಂಚಾರವನ್ನ ಪ್ರಧಾನವಾಗಿ ನಾವು ಗಮನದಲ್ಲಿ ಇಟ್ಕೊಂಡು ಒಂದು ವರ್ಷ ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿಯಾಗಿರುವಂತಹ ಫಲಾಫಲಗಳನ್ನು ಅನುಭವಿಸ್ತಾರೆ ಅಂತ ಹೇಳಬಹುದಾಗಿದೆ. ಅದರಲ್ಲಿ 2025ನೇ ವರ್ಷದಲ್ಲಿ ನಮಗೆ ರಾಹುಕೇತುಗಳ ಬದಲಾವಣೆ ಆಯಿತು. ರಾಹು ಕುಂಭದಲ್ಲಿ, ಕೇತು ಸಿಂಹದಲ್ಲಿ, ಶನಿ ಬದಲಾವಣೆ ಆಯಿತು ಮಾರ್ಚ್ ತಿಂಗಳಲ್ಲಿ 2025. ಅದು ನಮಗೆ ಮೀನದಲ್ಲಿ ಆಗಿರುವಂಥದ್ದು. ಗುರುವಿನ ಬದಲಾವಣೆ ಸಹಜವಾಗಿ ಏಪ್ರಿಲ್ ತಿಂಗಳಲ್ಲಿ ನಮಗೆ ಮಿಥುನದಲ್ಲಿ ಗುರುವಿನ ಸಂಚಾರ ಆಗ್ತಿರುವಂಥದ್ದು. ಈಗ ಕಡೆಯದಾಗಿ ಡಿಸೆಂಬರ್ ತಿಂಗಳವರೆಗೆ ಗುರು ವಕ್ರಿಯಾಗಿ ಕರ್ಕಾಟಕದಲ್ಲಿ ಸಂಚಾರವನ್ನ ಮಾಡ್ತಿರುವಂಥದ್ದು. ಈ ಎಲ್ಲ ಒಂದು ಗಮನವನ್ನ ಇಟ್ಕೊಂಡು ಮುಂದಿನ 26ನೇ ವರ್ಷದಲ್ಲಿ ಈ ಗುರುವಿನ ಸಂಚಾರ ಮಾತ್ರ ನಮಗೆ ಪ್ರಧಾನವಾಗಿರುವಂಥದ್ದು. ಜೂನ್ ತಿಂಗಳಲ್ಲಿ ಗುರುವಿನ ಸಂಚಾರ ಇರುವಂಥದ್ದು. ಅದು ಬಿಟ್ಟು ಡಿಸೆಂಬರ್ ತಿಂಗಳ ನಂತರದಲ್ಲಿ ನಮಗೆ ರಾಹುಕೇತುಗಳ ಸಂಚಾರ ಇರುವಂಥದ್ದು. ಹಾಗಾಗಿ ಒಟ್ಟಾರೆ 2026 ವರ್ಷದ ಒಂದು ಭವಿಷ್ಯವನ್ನ, ಅಲ್ಲಿರುವಂತಹ ಗ್ರಹಗತಿಗಳನ್ನು ಚಿಂತನೆ ಮಾಡಿದ್ರೆ ಗುರುವಿನ ಸಂಚಾರ ಪ್ರಧಾನವಾಗಿ ನಾವು ತಗೊಂಡು, ಗುರು ಮಿಥುನದಲ್ಲಿ ಸಂಚಾರವನ್ನ ಮಾಡ್ತಿರ್ತಾನೆ ಜೂನ್ ತಿಂಗಳವರೆಗೆ. ಜೂನ್ ತಿಂಗಳ ನಂತರ ಕರ್ಕಾಟಕದಲ್ಲಿ ಸಂಚಾರವನ್ನ ಮಾಡ್ತಾನೆ. ಇದನ್ನ ನಾವು ಜೂನ್ ತಿಂಗಳ ಮುಂಚೆ, ಜೂನ್ ತಿಂಗಳ ನಂತರದಲ್ಲಿ ಸರಿಸುಮಾರು 6 ತಿಂಗಳು ಮತ್ತೆ 6 ತಿಂಗಳು ಹೇಗೆ ಬದಲಾವಣೆಗಳು ಉಂಟಾಗತ್ತೆ ಅಂತ ಚಿಂತನೆಯನ್ನ ಮಾಡ್ತಾ, ಇನ್ನು ಮೀನರಾಶಿಯವರಿಗೆ ನೋಡಿದ್ರೆ, ಮೀನರಾಶಿಯವರಿಗೆ ಸಾಕಷ್ಟು ಸಮಸ್ಯೆಗಳು ಅನ್ನುವಂಥದ್ದು ಸಹಜವಾಗೇ ಇತ್ತು. ಜನ್ಮದಲ್ಲಿ ಶನಿ ಸಾಡೆ ಸಾತಿನ ಹಂತದಲ್ಲಿದ್ದಾರೆ. ವ್ಯಯದಲ್ಲಿ ರಾಹು ಇರೋ ಕಾರಣದಿಂದ ಅನೇಕ ವ್ಯಯಗಳು ಅನ್ನುವಂಥದ್ದು ಉಂಟಾಗತ್ತೆ. ಈ ವರ್ಷದ ಪ್ರಾರಂಭದಲ್ಲಿ ಕೂಡ ಇದರ ಒಂದು ಸಮಸ್ಯೆ, ಒಂದು ಬದಲಾವಣೆ ಏನಿರಲ್ಲ. 2026 ವರ್ಷದ ಪ್ರಾರಂಭದಲ್ಲಿ ಈ ಸಮಸ್ಯೆಯನ್ನ ಹಾಗೆ ಮುಂದೆ ಇಟ್ಕೊಂಡು ಹೋಗ್ತಿರ್ತೀರಾ. ಆದ್ರೆ ಜೂನ್ ತಿಂಗಳ ನಂತರದಲ್ಲಿ ಗುರು 5ನೇ ಮನೆಗೆ ಹೋದಾಗ ಯಾರ್ಯಾರು ವಿದ್ಯಾರ್ಥಿಗಳು ಒಂದಷ್ಟು ವಿದ್ಯೆಯಲ್ಲಿ ತಡೆಯನ್ನ ಅನುಭವಿಸ್ತಾ ಇರ್ತಾರೆ, ವಿದ್ಯೆಯನ್ನು ಮುಂದುವರಿಲಿಕ್ಕೆ ಸ್ವಲ್ಪ ಪ್ರಯತ್ನವನ್ನ ಮಾಡ್ತಿರ್ತಾರೆ, ಆದ್ರೆ ಏನೂ ಆಗ್ತಿರಲ್ಲ, ಅಂತವರಿಗೆ ಅನುಕೂಲ ಆಗುವಂಥದ್ದು. ಅದರಲ್ಲೂ ವಿಶೇಷವಾಗಿ ಈ ಮೀನರಾಶಿಯವರಿಗೆ 9ನೇ ಸ್ಥಾನಕ್ಕೆ ಗುರುವಿನ ದೃಷ್ಟಿ ಬರುತ್ತೆ. 9ನೇ ಸ್ಥಾನವನ್ನ ಹೈಯರ್ ಎಜುಕೇಶನ್ ಅಂತ ಕರಿತೀವಿ, ಅಥವಾ ಮಾಸ್ಟರ್ ಡಿಗ್ರಿ ಮಾಡುವಂತಹ ಯೋಗಗಳು. 5ನೇ ಸ್ಥಾನವನ್ನ ಹೈಯರ್ ಎಜುಕೇಶನ್. ಇದನ್ನ ನಾವು ನೋಡಿದಾಗ 5ನೇ ಸ್ಥಾನದಿಂದ 9ನೇ ಸ್ಥಾನಕ್ಕೆ ಬರುವಂತಹ ಗುರುವಿನ ದೃಷ್ಟಿಯಿಂದ ಏನಾಗ್ತದೆ ಕೇಳಿದ್ರೆ, ಯಾರೇ ಆದ್ರೂ ಈ ವಿಶೇಷವಾಗಿ ಸಿವಿಲ್ ಸರ್ವಿಸಸ್ಗೆ ಪ್ರಯತ್ನ ಮಾಡ್ತಿರುವಂತಹ ಎಕ್ಸಾಮ್ಗಳು ಇತ್ಯಾದಿಗಳಿದ್ರೆ ಮೀನರಾಶಿಯವರು, ಅಂಥವರಿಗೆ ಜೂನ್ ತಿಂಗಳ ನಂತರದಲ್ಲಿ ಒಳ್ಳೆಯ ಒಂದು ಪ್ರಗತಿ ಅನ್ನುವಂಥದ್ದು ಉಂಟಾಗತ್ತೆ. ಇನ್ನು ಹೈಯರ್ ಎಜುಕೇಶನ್ ಮಾಡ್ತಿರುವಂತಹ ವಿದ್ಯಾರ್ಥಿಗಳಿಗೆ ಏನೋ ಒಂದು ಕಾರಣದಿಂದ ತಡೆ ಅನ್ನುವಂಥದ್ದು ಉಂಟಾಗಿದೆ ಅಂತಂದ್ರೆ ಅಂಥವರಿಗೆ ಅನುಕೂಲ ಅನ್ನುವಂಥದ್ದು ಉಂಟಾಗುವಂತಹ ಒಂದು ಸಾಧ್ಯತೆ ಕಾಣಸಿಗತ್ತೆ. ಹೀಗೆ ಮೀನರಾಶಿಯವರಿಗೆ ಪ್ರಾರಂಭದಲ್ಲಿ ಒಂದಷ್ಟು ಸಮಸ್ಯೆಗಳು ಇತ್ಯಾದಿಗಳು ಇದ್ರೂ ಕೂಡ ಪಾಪೇ ಲಗ್ನಗತೆ ಪರಾಜಯ ಶಿರೋರುಕ್ ಅಂತ ಹೇಳೋ ರೀತಿಯಲ್ಲಿ ತಲೆನೋವು ಅನ್ನುವಂಥದ್ದು ಸಹಜವಾಗಿದೆ. ತಲೆನೋವು ಅಂತ ಹೇಳಿದಾಗ ಅದನ್ನ ಲಿಟರಲ್ ಸೆನ್ಸಲ್ಲೂ ಅರ್ಥ ಮಾಡ್ಕೋಬಹುದು. ನಿಜವಾದ ತಲೆನೋವು ಬರುವಂತಹ ಸಾಧ್ಯತೆಯೂ ಇದೆ. ಜೀವನದ ಅನೇಕ ವಿಚಾರಗಳಲ್ಲಿ ಒಂದಷ್ಟು ಹಿಂಸೆಯಾಗಿ ತಲೆನೋವು ಬರುವಂತಹ ಒಂದು ಸಾಧ್ಯತೆಗಳು ಕೂಡ ಮೀನರಾಶಿಯವರಿಗಿದೆ. ಆದರೆ ಇದೆಲ್ಲವೂ ಕೂಡ ಕರ್ಕಾಟಕ ರಾಶಿಗೆ ಗುರುವಿನ ಸಂಚಾರ ಆದ ನಂತರದಲ್ಲಿ ಗುರುವಿನ ದೃಷ್ಟಿ ಅನ್ನುವಂಥದ್ದು ನಿಮ್ಮ ಜನ್ಮದ ಮೇಲೆ ಬೀಳತ್ತೆ. ಆರೋಗ್ಯದಲ್ಲಿ ಸುಧಾರಣೆ ಆಗತ್ತೆ. ಒಂದು ರೀತಿ ಉತ್ತಮ ಫಲಗಳನ್ನು ಅನುಭವಿಸ್ತೀರಾ. ಶನಿ ಶಾಂತಿಯನ್ನ ಅವಶ್ಯವಾಗಿ ಮಾಡಬೇಕು. ಆಂಜನೇಯ ಸ್ವಾಮಿಯ ಆರಾಧನೆ, ಶನಿ ಶಾಂತಿ ಪೂಜಾ ಹೋಮ, ತಿಲದಲ್ಲಿ ಮಾಡುವಂತಹ ಶನಿ ಶಾಂತಿ ಹೋಮ ಇತ್ಯಾದಿಯನ್ನ ಮಾಡಿಸುವಂಥದ್ದು, ಅಥವಾ ನಮ್ಮ ಕರ್ನಾಟಕ ಪ್ರಾಂತ್ಯದಲ್ಲಿ ವಿಶೇಷವಾಗಿ ಶನೇಶ್ವರ ಸ್ವಾಮಿ ಕಥೆಯನ್ನ ಮಾಡಿಸ್ತಾರೆ. ಹಾಗಾಗಿ ಅದನ್ನ ಮಾಡುವಂತಹ ಒಂದು ಸಾಧ್ಯತೆಗಳಿತ್ತು ಅಂತಂದ್ರೆ
ನಿಮಗೆ ಉತ್ತಮ ಫಲವನ್ನ ತಂದುಕೊಡುತ್ತೆ. ಶನಿ ಅನುಗ್ರಹ ಮಾಡಬೇಕು ಅಂತಂದ್ರೆ ನೀಚಾನ್ನ ದಾನ ಅಂತ ಕರಿತೀವಿ. ಬಡ ಬಗ್ಗರಿಗೆ ಅದೇ ರೀತಿ ಯಾರಿಗೆ ಆಹಾರಕ್ಕೆ ತುಂಬಾ ಅಪೇಕ್ಷೆ ಇರುತ್ತೆ, ಅಂದ್ರೆ ದರಿದ್ರರಾಗಿ ಯಾರು ಇರ್ತಾರೋ, ಅನ್ನ ಕೂಡ ಇಲ್ಲದೆ ಇರುವಂತ ಪರಿಸ್ಥಿತಿಯಲ್ಲಿ ಯಾರು ಇರ್ತಾರೋ ಅಂತಹ ಜನಗಳಿಗೆ ಆಹಾರವನ್ನ ದಾನ ಮಾಡಿದ್ರೆ, ವಸ್ತ್ರವನ್ನ ದಾನ ಮಾಡಿದ್ರೆ ಅಂತವರಿಗೆ ಶನಿ ಅನುಗ್ರಹ ಮಾಡ್ತಾನೆ ಅನ್ನುವಂಥದ್ದು ನೀಚಾನ್ನ ದಾನದಿಂದ ಅಂತ ಸ್ಪಷ್ಟವಾಗಿ ಶಾಸ್ತ್ರದಲ್ಲಿ ಹೇಳ್ತಾರೆ. ಹಾಗಾಗಿ ಶನಿಯ ಅನುಗ್ರಹ ಬೇಕು ಅಂತಾದ್ರೆ ಎಲ್ಲಿ ಈ ವಿಶೇಷವಾಗಿ ಭಿಕ್ಷುಕರಿಗೆ ಅಥವಾ ನಿರ್ಗತಿಕರಿಗೆ ಅನ್ನದಾನ ಮಾಡುವಂತಹ ಒಂದು ಪರಿ ಇರುತ್ತೆ, ಅಲ್ಲಿ ಹೋಗಿ ನೀವು ಸಹಕಾರವನ್ನ ಮಾಡಿ ಮಾಡುವಂಥದ್ದು ಒಳ್ಳೆ ಫಲವನ್ನ ತಂದುಕೊಡುತ್ತೆ ಮೀನರಾಶಿಯವರು. ಮೀನರಾಶಿಯವರಿಗೆ ಕರ್ಮಾಧಿಪತಿ ಆಗಿರುವಂತಹ 10ನೇ ಮನೆಗೆ ಅಧಿಪತಿ ಆಗಿರುವಂತಹ ರಾಶ್ಯಾಧಿಪತಿ ಆಗಿರುವಂತಹ ಗುರು 5ರಲ್ಲಿ ಸಂಚಾರ ಮಾಡ್ತಿರ್ಬೇಕಾದ್ರೆ ಕರ್ಮದಲ್ಲಿ ಅಂದ್ರೆ ಮಾಡುವಂತಹ ವೃತ್ತಿಯಲ್ಲಿ ಉತ್ತಮವಾಗಿರುವಂತಹ ಪ್ರಗತಿಯನ್ನ ತಂದುಕೊಡುವಂತಹ ಸಾಧ್ಯತೆ ಇದೆ. ಹಾಗಾಗಿ ಹೊಸದಾಗಿರುವಂತಹ ಬಿಸ್ನೆಸ್ ಅನ್ನ ಮಾಡಬೇಕು ಅಂತಂದ್ರೆ ಗುರು ಅನುಗ್ರಹವನ್ನ ಮಾಡ್ತಾನೆ. ಸ್ವಲ್ಪ ಎಚ್ಚರಿಕೆಯಿಂದ ಮಾಡಿ, ಯಾಕಂದ್ರೆ 7.5 ಇರ್ತೀರಾ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ನಿರ್ಧಾರ ತಗೊಳ್ಳುವಂಥದ್ದು, ಸ್ವಲ್ಪ ಪ್ಲಾನ್ ಮಾಡಿ ಕೈ ಹಾಕುವಂಥದ್ದು ಉತ್ತಮ. ಆದ್ರೆ ಅನುಕೂಲ ಆಗುವಂತಹ ಸಾಧ್ಯತೆ ಖಂಡಿತ ಕಾಣಸಿಗತ್ತೆ. ವೃತ್ತಿಯಲ್ಲಿ ಏನಾದ್ರು ಬದಲಾವಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಶನಿ ನಿಮಗೆ ಒಂದಷ್ಟು ವೃತ್ತಿಯಲ್ಲಿ ತೊಂದರೆಯನ್ನ ಉಂಟು ಮಾಡಿದ್ರೆ ಅವನ ಮೇಲೆ ಗುರುವಿನ ದೃಷ್ಟಿ ಬಿದ್ದಾಗ ಅದೆಲ್ಲವೂ ಕೂಡ ನಿವೃತ್ತಿ ಆಗತ್ತೆ. ಸ್ಥಾನಪಲ್ಲಟ ಆಗುವಂತಹ ಯೋಗವನ್ನ ಕೊಡ್ತಾನೆ, ಅಥವಾ ಇರುವಂತಹ ಸ್ಥಳದಲ್ಲೇ ಸಮಸ್ಯೆಗಳನ್ನ ನಿವೃತ್ತಿ ಮಾಡುವಂತಹ ಒಂದು ಯೋಗ ಅನ್ನುವಂಥದ್ದು ಮೀನರಾಶಿಯವರಿಗೆ ಸಹಜವಾಗಿ ಕಾಣಸಿಗತ್ತೆ. ಇಷ್ಟೆಲ್ಲ ನಾವು ಜಾತಕದಲ್ಲಿ ಆಗುವಂತಹ ಶುಭಾಶುಭ ಫಲಗಳನ್ನ ಹೇಳುವಂಥದ್ದು ಬರೀ ಗೋಚಾರದ ಮೇಲೆ. ಇದರ ಜೊತೆಗೆ ಒಬ್ಬ ವ್ಯಕ್ತಿಯ ಪ್ರಾರಬ್ಧ ಅನ್ನುವಂಥದ್ದು, ಒಬ್ಬ ವ್ಯಕ್ತಿಯ ದಶಾಭುಕ್ತಿ ಅನ್ನುವಂಥದ್ದು ನಮಗೆ ಇದ್ದೇ ಇರುತ್ತೆ. ಅದರ ಜೊತೆಗೆ ದೈವಾನುಗ್ರಹ ಅನ್ನುವಂಥದ್ದು ಕೂಡ ಇದ್ದೇ ಇರುತ್ತೆ. ಹಾಗಾಗಿ ನಮ್ಮ ಸನಾತನ ಧರ್ಮ, ನಮ್ಮ ಶಾಸ್ತ್ರ ಎಲ್ಲವೂ ಕೂಡ ನಿಂತಿರುವಂಥದ್ದು ಕರ್ಮ ಸಿದ್ಧಾಂತದ ಮೇಲೆ. ನಾವು ಒಳ್ಳೆ ಕೆಲಸವನ್ನ ಮಾಡಿದ್ರೆ ನಮಗೆ ಒಳ್ಳೆಯದು ಪ್ರಾಪ್ತವಾಗತ್ತೆ ಅಂತ, ಅದನ್ನ ನಾವು ಮಾನ್ಯವಾಗಿ, ಅದನ್ನ ನಾವು ಮಾನದಂಡವಾಗಿ ಇಟ್ಕೊಂಡಂತಹ ನಾವುಗಳೆಲ್ಲರೂ ಕೂಡ ಗ್ರಹಗತಿಗಳ ಒಂದು ಅಧ್ಯಯನವನ್ನ ಮಾಡಿ ನಮ್ಮ ಜೀವನ ಹೇಗಾಗತ್ತೆ ಅಂತ ತಿಳ್ಕೋಬಹುದು. ಅದರ ಜೊತೆಗೆ ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೋದು. ಇದರ ಜೊತೆಗೆ ನನಗೆ ಸಮಸ್ಯೆ ಇದೆ ಅನ್ನುವಂಥದ್ದು ನನಗೆ ಗೊತ್ತಾಯಿತು ಅಂತಾದ್ರೆ ದೇವರ ಅನುಗ್ರಹಕ್ಕೆ ಪಾತ್ರರಾಗಲಿಕ್ಕೆ ನಾವು ತುಂಬಾ ಹತ್ರ ಆಗ್ತೀವಿ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಹೇಗೆ ಅಂದ್ರೆ ನಮ್ಗೆ ಯಾರೋ ನಿನಗೆ ಮುಂದೆ ಕಷ್ಟ ಬರುತ್ತೆ ಅಂತ ಹೇಳಿದಾಗ ನಾವು ಆ ಕಷ್ಟಕ್ಕೆ ನಮ್ಮನ್ನ ನಾವು ಒಗ್ಗಿಸ್ಕೋಬಹುದು, ರೆಡಿ ಆಗ್ಬೋದು. ಅದರ ಜೊತೆಗೆ ಆ ಕಷ್ಟವನ್ನ ಎದುರಿಸುವಂತಹ ಒಂದು ಶಕ್ತಿ ಸಾಮರ್ಥ್ಯವನ್ನ ಪಡೆಯುವಂತಹ ಪ್ರಯತ್ನವನ್ನ ಮಾಡ್ಬೋದು. ಆ ಉದ್ದೇಶದಿಂದ ಈ ಎಲ್ಲ ಗ್ರಹಗಳ ಅಧ್ಯಯನ, ಗ್ರಹಗಳಿಂದ ನಮ್ಗೆ ಯಾವ್ಯಾವ ಫಲಗಳು ಉಂಟಾಗತ್ತೆ ಅಂತ ತಿಳಿಸ್ಕೊಡುವಂತಹ ಪ್ರಯತ್ನವನ್ನ ಮಾಡಿದ್ದೇವೆ. ತಮ್ಮೆಲ್ಲರಿಗೂ ಕೂಡ ಭಗವಂತ ಒಳ್ಳೆಯದನ್ನ ಮಾಡಿ, ಒಳ್ಳೆ ಕರ್ಮವನ್ನ ಮಾಡಿದ್ರೆ ಒಳ್ಳೆ ಫಲಗಳು ಬರುತ್ತೆ ಅನ್ನುವಂಥದ್ದು ಶತಸಿದ್ಧವಾಗಿರುವಂಥದ್ದು. ಗ್ರಹಗಳು ಅನುಕೂಲರಾಗಿದ್ರು ಪ್ರತಿಕೂಲರಾಗಿದ್ರು ನಮ್ಮ ಒಳ್ಳೆಯ ಕ್ರಿಯೆ, ನಾವು ಮಾಡಿರುವಂತಹ ಪುಣ್ಯಶೇಷದ ಬಲ ಇತ್ತು ಅಂತಂದ್ರೆ ಖಂಡಿತ ನಮಗೆ ಒಳ್ಳೇದಾಗತ್ತೆ ಅಂತ ತಿಳಿಸ್ಕೊಡ್ತಾ ಒಳ್ಳೇದಾಗ್ಲಿ. ನಮಸ್ಕಾರ.